ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಯಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ಈ ಥರ ಎಮ್ಮಿಂಗ್ ಸೂಜಿಗೆ ನಾನು 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನೀವು ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ನೀವು ಪೋಣಿಸಿಟ್ಕೊಳ್ಳಿ. ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡ್ಬೋದು, ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು. ಈ ಡಿಸೈನ್ಗೆ ನಾನು ಮೊದಲೇ ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಎಳೆ ತೊಗೊಂಡಿದ್ದೀನಿ ಈ ಟೆಸಲ್ ಮಾಡಲಿಕ್ಕೆ. ಬಫರ್ ರೀತಿ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಟೆಸಲಿಂದ ಕೂಡ ಹಾಕ್ಕೋಬೋದು. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ, ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ವಿಡಿಯೋ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲೇ ನೀವು ಸೀರೆಗೆ ಮಾರ್ಕನ್ನು ಮಾಡಿಟ್ಕೊಳ್ಳಿ, ಒಂದು ಕುಚ್ಚಾದಮೇಲೆ ಎಷ್ಟು ಬೇಕು ನಿಮಗೆ ಅಂತ. ಓಕೆ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ. ಅದಾದಮೇಲೆ ನೋಡಿ, ರಿಂಗ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ರಿಂಗ್ ಬೀಡು, ಅದ್ರ ಒಳಗಡೆಗೆ ಒಂದು ಪೋರ್ಲ್ ಬೀಡನ್ನು ಹಾಕ್ತಾ ಇದ್ದೀನಿ. ಪೋರ್ಲು ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನಾನಿವಾಗ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಟೆಸಲನ್ನು ಆ್ಯಡ್ ಮಾಡ್ಕೋತೀನಿ. ಟೆಸಲ್ ತಗೊಂಡಿದ್ದೀನಿ. ಮತ್ತೆ ಒಂದು ವೀಟ್ ಬೀಡು ನೋಡಿ ಈ ಥರ. ಇವಾಗ ಈ ಬೀಡನ್ನು ಸ್ಕಿಪ್ ಮಾಡಿ ಈ ರಿಂಗ್ ಬೀಡ್ ಮತ್ತು ವೀಟ್ ಬೀಡಿಂದ ಈ ಥರ ಮೇಲ್ಗಡೆ ತಗೊಂಡೋಗಿ ನೀಡಲನ್ನು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ಥರ ಅದನ್ನು ಲಾಕ್ ಮಾಡ್ಕೋಬೇಕು. ಕಾಟನ್ ಥ್ರೆಡ್ ಮಾತ್ರ ನೀವು ಸೀರೆಯ ಪಲ್ಲು ಕಲರ್ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಆವಾಗ ಮಾತ್ರ ಥ್ರೆಡ್ ಕಾಣಿಸೋದಿಲ್ಲ, ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ಕುಚ್ಚು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೀಡು ಚೇಂಜ್ ಕೂಡ ಮಾಡ್ಕೋಬೋದು. ಇನ್ನೊಂದು ತೋರಿಸ್ತೀನಿ, ಇಲ್ಲಿ ಒಳಗಡೆ ಬೀಡ್ ಚೇಂಜ್ ಹಾಕಿ ತೋರಿಸ್ತೀನಿ, ಅದು ಯಾವ ಥರ ಕಾಣಿಸುತ್ತೆ ಅಂತ. ರಿಂಗ್ ಬೀಡ್ ಒಳಗಡೆ ಒಂದು ಫ್ಲವರ್ ಬೀಡನ್ನು ಹಾಕಿ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ. ರಿಂಗ್ ಬೀಡ್ ಒಳಗಡೆ ವೈಟ್ ಬೀಡ್ ಬದಲಿ ಫ್ಲವರ್ ಬೀಡನ್ನು ಹಾಕಿದ್ದೀನಿ. ಬೀಡ್ ಹಾಕಿದ ಮೇಲೆ ಒಂದು ವೀಟ್ ಬೀಡು, ಅದಾದಮೇಲೆ ಟೆಸಲನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ವೀಟ್ ಬೀಡು, ಅದಾದಮೇಲೆ ಈ ಬೀಡ್ ಸ್ಕಿಪ್ ಮಾಡಿಕೊಂಡು ಈ 2 ಬೀಡಿಂದ ಹೊರಗಡೆ ತೆಗಿಬೇಕು, ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡಿಂದ. ಇಲ್ಲಿ ವೈಟ್ ಬೀಡ್ ಸ್ಕಿಪ್ ಮಾಡಿಕೊಂಡು ಫ್ಲವರ್ ಬೀಡ್ ಹಾಕಿದ್ದೀನಿ. ನಿಮಗೆ ಯಾವುದು ಬೀಡ್ ಇಷ್ಟನೋ, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಆ ಬೀಡನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೋಬೋದು. ಇಲ್ಲಿ ಬಿಚ್ಕೊಳ್ದೆ ಇರೋ ಥರ ನೀವು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಚ್ಕೊಂಡು ಬಿಡುತ್ತೆ. ನೋಡಿ 2 ಥರ ತೋರಿಸಿದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಗಳನ್ನು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.